ಆರಂಭದಿಂದಲೇ ರೈತರಿಗೆ ಕೈಕೊಟ್ಟ ಮುಂಗಾರು ಮಳೆ. ಮುಂಗಾರು ಮುನ್ನವೇ ಒಣಗ್ತಾ ಇದೆ ಬಿತ್ತನೆ ಮಾಡಿದ್ದ ಬೆಳೆ. ಎಸ್ ವೀಕ್ಷಕರೇ, ಈ ಬಾರಿ ಉತ್ತಮ ಮುಂಗಾರು ಮಳೆಯ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಆರಂಭದಲ್ಲಿಯೇ ನಿರಾಶೆಯ ಕಾರ್ಮೋಡ ಕವಿದಿದ್ದು, ಮಳೆ ಕಡಿಮೆಯಾಗಿರುವುದರಿಂದ ಕೃಷಿ ಚಟುವಟಿಕೆಗಳಿಗೆ ಹಿನ್ನಡೆಯಾಗಿದೆ. ವರುಣನ ಅವ ಕೃಪೆಗೆ ರೈತರು ತುತ್ತಾಗಿದ್ದು, ಮುಂಗಾರು ಪೂರ್ವದಲ್ಲಿ ಬಿತ್ತನೆ ಮಾಡಿದ್ದ ಬೆಳೆ ಒಣಗ್ತಾ ಇದೆ ಎಂದು ಶಿರಾ ರೈತರು ಕಂಗಾಲಾಗಿದ್ದಾರೆ. ಇತ್ತ ಮೇ ತಿಂಗಳಲ್ಲಿ ಮುಂಗಾರು ಪೂರ್ವ ಮಳೆ ಆಶಾದಾಯಕ ಭರವಸೆಯನ್ನ ಮೂಡಿಸಿತ್ತು. ಜೂನ್ ತಿಂಗಳಲ್ಲಿಯೂ ಇದೇ ವಾತಾವರಣ ಮುಂದುವರಿಯಬಹುದು ಎಂದು ನಿರೀಕ್ಷಿಸಲಾಗಿತ್ತು. ಆದರೆ ಹವಾಮಾನ ತಜ್ಞರು ಉತ್ತಮ ಮಳೆಯ ಮುನ್ಸೂಚನೆಯನ್ನ ನೀಡಿದ್ರು. ಆದರೆ ವರುಣ ಕೈಕೊಟ್ಟಿದ್ದು ಕೃಷಿ ಚಟುವಟಿಕೆಗಳ ಮೇಲೆ ತೀವ್ರ ಪರಿಣಾಮ ಬೀರಿದೆ. ಮುಂಗಾರು ಪೂರ್ವದಲ್ಲಿ ನೆಲಕಡಲೆ ಮತ್ತಿತರೆ ಬಿತ್ತನೆ ಮಾಡಲಾಗಿತ್ತು. ಕೆಲವು ಭಾಗದಲ್ಲಿ ಸಕಾಲಕ್ಕೆ ಮಳೆಯಾಗದೆ ಮುಂಗಾರು ಪೂರ್ವ ಬಿತ್ತನೆಯು ಕುಂಠಿತಗೊಂಡಿತ್ತು. ಹಲವಾರು ಕಡೆ ಬಿತ್ತನೆ ಮಾಡಿದ್ರೂ ಮಳೆ ಕೊರತೆಯಿಂದ ಬೆಳೆ ಬಾಡಿದ್ದು ಇಳುವರಿ ಮೇಲೆ ಪರಿಣಾಮ ಬೀರಿದೆ. ಜೋಳ, ತೊಗರಿಯನ್ನ ಅತ್ಯಲ್ಪ ಪ್ರದೇಶದಲ್ಲಿ ಬಿತ್ತನೆ ಮಾಡಲಾಗಿದೆ. ಹೌದು, ಜೂನ್ನಲ್ಲಿ ಮಳೆಯಾಗಿದ್ರೆ ಭೂಮಿ ಉಳುಮೆ ಮಾಡಿಕೊಂಡು ಬಿತ್ತನೆಗೆ ರೈತರು ಸಿದ್ಧತೆ ಮಾಡಿಕೊಳ್ತಾ ಇದ್ರು. ಈ ಸಮಯದಲ್ಲಿ ವರುಣನ ಸುಳಿವು ಕಾಣದಾಗಿದ್ದು, ಸಾಕಷ್ಟು ಕಡೆಗಳಲ್ಲಿ ಇನ್ನು ಭೂಮಿಗೆ ನೇಗಿಲು ತಾಗಿಸಿಲ್ಲ. ಶಿರಾ ತಾಲೂಕಿನ ವಿವಿಧ ಭಾಗಗಳಲ್ಲಿ ಉಳುಮೆ ಮಾಡದೆ ಬೀಳು ಬಿಡಲಾಗಿದೆ. ಸಿದ್ಧತೆ ಪೂರ್ಣಗೊಂಡಿದ್ರೆ ಜುಲೈನಲ್ಲಿ ತಡವಾಗಿ ಮಳೆಯಾಗಿದ್ರೂ ಬಿತ್ತನೆಗೆ ಸಹಕಾರಿಯಾಗ್ತಾ ಇತ್ತು. ಮುಂದಿನ ದಿನಗಳಲ್ಲಿ ಮಳೆ ಬಿದ್ರೆ ಉಳುಮೆ ಮಾಡಿ ಭೂಮಿ ಸಿದ್ಧಪಡಿಸಿಕೊಂಡು ಬಿತ್ತನೆ ಮಾಡುವ ಹೊತ್ತಿಗೆ ಸಮಯ ಮೀರಿರುತ್ತೆ ಎಂದು ರೈತರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಮಳೆ ಇಲ್ಲ. ಈಗ ಹಿಂದಿನ ತಿಂಗಳು ಮಳೆ ಬಂತು. ಒಂದು ಸ್ವಲ್ಪನ ಕಡಲೆ ಬೀಜ ಹಾಕೋಣಂತ ಅಚ್ಚುಕಟ್ಟು ಮಾಡಿದ್ವಿ. ಎಲ್ಲ ಭೂಮಿ ಎಲ್ಲ ಅಚ್ಚುಕಟ್ಟು ಮಾಡಿದ್ದೀವಿ. ಏನು ಮಾಡೋಣ, ಮಳೆ ಇಲ್ಲ, ದುಡ್ಡಿಲ್ಲ, ಎಲ್ಲ ಭೂಮಿಗೆ ಹಾಕಿದ್ದೀವಿ. ವ್ಯವಸಾಯ ಮಾಡೋಣ ಅಂತ ಹೋದ ತಿಂಗಳು ಬಂದಂಗೆ ಬರಲಿಲ್ಲ. ಬಂದಿದ್ರೆ ಹೆಂಗ ಮಾಡ್ತಿದ್ವಿ. ಈಗ ನಾವೇನು ಮಾಡೋಕ್ಕಾಗ್ತೈತಿ? ರೈತರು ಹಿಂಗೆ ಹಾಳಾಗೋಗೋದು. ಎಲ್ಲ ಮೋಡಾಗುತ್ತೆ, ಮಳೆ ಬರ್ತಾ ಇಲ್ಲ. ನಾವೆಲ್ಲ ಭೂಮಿ ಅಚ್ಚುಕಟ್ಟು ಮಾಡ್ಕೊಂಡು ಕಾಯ್ಕೊಂಡು ಕುಂತಿದ್ದೀವಿ. ಬೆಳೆ ಹಾಕ್ಯಾವ ನಮ್ತನ, ಮಳೆನೇ ಬರ್ತಾ ಇಲ್ಲ. ಏನ್ ಮೋಡ ಆಗುತ್ತೆ ಮಳೆ ಬರ್ತಾ ಇಲ್ಲ. ಏನ್ ಮಾಡ್ಬೇಕು? ಮ್ಯಾಕ್ ನೋಡ್ಕೊಂಡು ಕುಕಾಣೆ ಅದೇ ಆಗುತ್ತೆ. ಏನ್ ಮಾಡ್ಬೇಕು ಗೊತ್ತಿಲ್ಲ ನಾವು. ಇಂಥ ಮಳೆ ಬೆಳೆ ಆದ್ರೆ ನಾವ್ ಏನ್ ಜೀವನ ಮಾಡ್ಬೇಕು? ಏನ್ ರೈತರುಗಳು ನಾಳೆ ಬರುತ್ತೆ, ಇವತ್ತು ಬರುತ್ತೆ, ಹಾಕನ ಬೀಜಗಳ ಅಂತ ಎಲ್ಲ. ದಸರಾ ಬಂತು, ಶ್ರಾವಣ ಬಂತು, ಹತ್ತಿ ಬೆಳೆ ಹಿಂಗಾಗೋಯ್ತೆ. ಸೋತೆ ಗಿಡ ಎಲ್ಲ ತರಕಾರಿದು ಅಷ್ಟೇ, ಎಲ್ಲ ಹಿಂಗೆ ಲೇಸ್ಟ್. ಬೋರ್ಗಳು ಅಲೆ ಕೈ ಕೊಡ್ತಾ ಇದಾವೆ. ಮಳೆನೇ ನೆಚ್ಕೊಂಡು ಕುಂತಿದೀವಿ ನಾವು. ಇಲ್ಲಿ ಮಳೆ ಎಲ್ಲ ಮಧ್ಯ ಒಂದು ಸ್ವಲ್ಪ ಬಂತು ಮಳೆ. ಈಗ ಮೋಡ ನೋಡೋದು ಸುಮ್ಮನಾಗೋದು. ಎಲ್ಲ ಅಚ್ಚುಕಟ್ಟು ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ ಬೀಜ ಹಾಕ್ಲಿಕ್ಕೆ. ಬಟ್ ಏನು ಮಾಡೋಕ್ಕಾಗುತ್ತೆ? ಇನ್ನು ನೋಡ್ರಿ, ಸೋತೆ ಗಿಡ ಎಲ್ಲ ಹೋಯ್ತು ಗಾಳಿಗೆ. ಗಾಳಿ ಬಂದೇ ಅರ್ಧ ರೋಗ ಸ್ಟಾರ್ಟ್ ಆಯಿತು. ಏನು ಮಾಡಬೇಕು ರೈತರು? ಈಗ ಎಲ್ಲ ನೋಡ್ಕೊಂಡು ಹಿಂಗೆ ಮಾಡ್ತಾ ಇದ್ದೀವಿ. ನೋಡ್ರಿ ನಮ್ಮ ಪರಿಸ್ಥಿತಿನ ಒಂಚೂರು. ಇನ್ನು ಈ ವೇಳೆಗೆ ಶೇಂಗಾ ಬಿತ್ತನೆ ಮುಗಿತಾ ಬರಬೇಕಿತ್ತು. ಜುಲೈ ಆರಂಭದಲ್ಲಿ ಅಲ್ಪ ಪ್ರಮಾಣದಲ್ಲಿ ಬಿತ್ತನೆ ನಡೆದಿರುವುದು ವಾಡಿಕೆ. ಆದರೆ ಈ ಸಲ ಮಳೆಯ ಕಣ್ಣಾಮುಚ್ಚಾಲೆಯಿಂದಾಗಿ ಕೆಲ ಪ್ರದೇಶಗಳಲ್ಲಷ್ಟೇ ಬಿತ್ತನೆ ಮಾಡಲಾಗಿದೆ. ಆದರೆ ಪ್ರತಿದಿನ ಮೋಡ ಕವಿದ ವಾತಾವರಣ ಇದೆ. ಮಳೆ ಮಾತ್ರ ಬೀಳ್ತಾ ಇಲ್ಲ. ಅಲ್ಪ ಸ್ವಲ್ಪ ಇದ್ದ ಹಣವನ್ನ ಉಳುಮೆಗೆ ಹಾಕಿ ಕಾಯುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಂತಾರೆ ಈ ಭಾಗದ ರೈತರು. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.